व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनोमत्स्मरणात् भवेत्। भवति तनुभावादिडमो कोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च। तपो विद्या विरक्त्या सद्गुणोघाकरार्हं वादिराजगुरून् वन्दे ह्यग्रीवपदाश्रयान्। मिथ्या सिद्धान्तदुर्ध्वान्तविध्वंसनविचक्षणः जयतीर्थाख्यतननिर्भसतां नोर्दम्भरे। अर्थिकल्पितकल्पोऽयं प्रत्यर्थिगजकेसर्ये व्यासतीर्थगुरुर्भूयादस्मदिष्टार्थसिद्धये। पूज्याय राघवेन्द्राय सतधर्मरताय च भजतां कल्पवृक्षाय नमतां कामधेनवे। ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। हरि ओಂ। ಹರಿಕಥಾಮೃತಸಾರದಲ್ಲಿ ಭಗವಂತನಲ್ಲಿ ಕರ್ಮಯೋಗಿಗಳು ಭಗವಂತನಲ್ಲಿ ಮಾಡುವಂತಹ ಭಕ್ತಿ, ಅದೇ ರೀತಿಯಾಗಿ ಜ್ಞಾನ ಯೋಗಿಗಳು, ಅದೇ ರೀತಿಯಾಗಿ ವಿಶೇಷವಾದಂತಹ ಜ್ಞಾನವುಳ್ಳಂತಹ ಜ್ಞಾನಿಗಳು, ಇವರೆಲ್ಲರೂ ಕೂಡ ಮಾಡುವಂತಹ ವಿಚಾರವನ್ನು ತಿಳಿಸಿದ ಮೇಲೆ ಜ್ಞಾನಯೋಗಿಗಳಿಗೆ ಭಗವದ್ ದರ್ಶನ ಯಾವ ತೆರನಾಗಿ ನಡೀತದೆ, ಅವರು ಭಗವದ್ ದರ್ಶನವನ್ನು ಕಂಡುಕೊಳ್ಳುತ್ತಾರೆ. ಅದು ಯಾವ ರೀತಿಯಾಗಿ ಅಂತ ಕೇಳಿದರೆ, ಭರತಖಂಡದಿ 100 ಜನ್ಮವ ಧರಿಸಿ ನಿಷ್ಕಾಮಕ ಸುಕರ್ಮಾಚರಿಸಿ ಆನಂತರದಿ ದಶಸಹಸ್ರ ಜನ್ಮದಲ್ಲಿ ಉರುತರ ಜ್ಞಾನವನ್ನು ಪಡೆದೈದೆರಡು ದಶದೇಹದಲ್ಲಿ ಭಕುತಿಯ ನಿರವಧಿಕದಲ್ಲಿ ಮಾಡಿ ಕಾಂಬರು ಬಿಂಬರೂಪವನು. ಈ ಜ್ಞಾನಯೋಗಿಗಳು ಭಗವದ್ ದರ್ಶನ ಯಾವ ರೀತಿಯಾಗಿ ಆಗ್ತದೆ ಅಂತ ಕೇಳಿದರೆ, ಅವರಿಗೆ ತಾವು ಈ ಕರ್ಮಭೂಮಿ, ಮುಖ್ಯವಾಗಿ ಕರ್ಮಭೂಮಿ ಯಾವುದು ಅಂತ ಕೇಳಿದರೆ ಇದೇ ಭರತಖಂಡ. ಈ ಭರತಖಂಡದಲ್ಲಿ ತಾವು ಜನ್ಮವನ್ನು ತಾಳುತ್ತಾರೆ. ಅದಾದ ಮೇಲೆ ಕೇವಲ ತಾವು ಜನ್ಮವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲದೆ, ಮುಖ್ಯವಾಗಿ ತಾವು ಕರ್ಮವನ್ನು ಆಚರಣೆ ಮಾಡುವಂತಹದ್ದು ನಿಷ್ಕಾಮ. ತಾವು ಯಾವುದೇ ಕರ್ಮವನ್ನು ಮಾಡುವಾಗ ಆ ಕರ್ಮಗಳಲ್ಲಿ ಯಾವುದೇ ರೀತಿಯಾದಂತಹ ಫಲದ ಅಪೇಕ್ಷೆಯನ್ನು ತಾವು ಇಟ್ಟುಕೊಳ್ಳೋದಿಲ್ಲ. ನಿಷ್ಕಾಮ ಕರ್ಮವನ್ನು ಮಾಡುತ್ತಾರೆ. ಅದರಲ್ಲಿ ನಿಷ್ಕಾಮ ಕರ್ಮ ಆಚರಣೆ ಇದು ಅತ್ಯಂತ ಮುಖ್ಯವಾದಂತಹದ್ದು. ಅಂತಹ ಕರ್ಮವನ್ನು ಮಾಡಿ ಅದಾದ ಮೇಲೆ ಅವರು 10,000 ಜನ್ಮದಲ್ಲಿ ವಿಶೇಷವಾದಂತಹ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಪಡೆದುಕೊಂಡು ನಿರವಧಿಕವಾದಂತಹ ಭಗವಂತನಲ್ಲಿ ಆ ಉರುತರ ಜ್ಞಾನ, ಅತ್ಯಂತ ಉರುತರವಾದಂತಹ ಜ್ಞಾನವನ್ನು ತಾವು ಸಂಪಾದಿಸಿಕೊಳ್ಳುತ್ತಾರೆ. ಅದಾದ ಮೇಲೆ ಮುಖ್ಯವಾಗಿ ಬಿಂಬರೂಪವಾದಂತಹ ಎಲ್ಲ ಪ್ರತಿಯೊಂದು ನಿರ್ದಿಷ್ಟವಾದಂತಹ ಜೀವರಾಶಿಗಳಿಗೆ ಬಿಂಬರೂಪಿಯಾದಂತಹ ಭಗವಂತ ಪ್ರತ್ಯೇಕವಾಗಿರುತ್ತಾನೆ. ಅಂತಹ ಪ್ರತ್ಯೇಕವಾಗಿರುವಂತಹ ಬಿಂಬರೂಪಿಯಾದಂತಹ ಭಗವಂತನನ್ನು ತಾವು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಇಂತಹ ಬಿಂಬರೂಪಿಯಾದಂತಹ ಭಗವಂತನನ್ನು ತಾವು ಕಂಡು ತಮ್ಮ ಭಗವಂತನನ್ನು ತಾವು ಹೊಂದುತ್ತಾರೆ ಎಂಬುದಾಗಿ ಹೇಳಿ, ಅಲ್ಲ ಬಿಂಬದರ್ಶನಕ್ಕಿಂತ ಮೊದಲು ಮಾಡಿದಂತಹ ಕರ್ಮಕ್ಕೆ ಗತಿ ಏನು? ಯಾಕೆ ಅಂತ ಕೇಳಿದರೆ, ಅದರಲ್ಲಿ ಬಿಂಬದರ್ಶನಕ್ಕಿಂತ ಮೊದಲಿರುವಂತಹ ಕರ್ಮ, ಅದಕ್ಕಿರುವಂತಹ ಏನಾದರೂ ವಿಶೇಷವಾದಂತಹ ಫಲ, ಅದಕ್ಕೆ ಜಗನ್ನಾಥದಾಸರು ಹೇಳುವಂತಹ ಉತ್ತರ ಬಹಳ ಚೆನ್ನಾಗಿದೆ. ಏನು ಅಂತ ಕೇಳಿದರೆ, ಗೀತಾಭಾಷೆಯಲ್ಲಿ ಈ ಮಾತನ್ನು ಹೇಳ್ತಾರೆ, ಆ ಕರ್ಮವನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ.
ನಹಿ ಕಶ್ಚಿತ್ ಕ್ಷಣಮಪಿ ಜಾತತಿಷ್ಠತ್ಯಕರ್ಮ ಕೃತೆ ಅಂತ ಇದು ಗೀತಾಭಾಷ್ಯದಲ್ಲಿ ಬರುವಂತಹ ಮಾತು. ನಹಿ ಕಶ್ಚಿತ್ ಯಾವೊಬ್ಬನೂ ಕೂಡ ತಿಷ್ಠತ್ಯಕರ್ಮ ಕೃತ ಅಕರ್ಮಕನಾಗಿ ಯಾವತ್ತೂ ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನಿದ್ರೂ ಕೂಡ ಸಕರ್ಮಕನಾಗಿ ಅವನಿರುವಂತಹದ್ದು ಅಂತ. ಆದ್ದರಿಂದ ಸಾಧನಾ ಪೂರ್ವದಲ್ಲಿ ಇವರಿಗ ಅನಾದಿಕಾಲ ಪರೋಕ್ಷವಿಲ್ಲ, ನಿಷೇಧ ಕರ್ಮಗಳಿಲ್ಲ, ನರಕಪ್ರಾಪ್ತಿ ಮೊದಲಿಲ್ಲ. ವೇದಶಾಸ್ತ್ರಗಳಲ್ಲಿ ವಿರೋಧ ವಾಕ್ಯವ ಪರಿಹರಿಸಿ ಮಧುಸೂದನನೇ ಸರ್ವೋತ್ತಮೋತ್ತಮನೆಂದು ಸುಖಿಸುವರು. ಅವರು ಹೇಗಿರ್ತಾರೆ ಅಂತ ಕೇಳಿದರೆ, ತಾವು ಇರುವಂತಹ ಸ್ಥಿತಿ, ಅವರ ವಿಚಾರವನ್ನು ಹೇಳ್ತಾರೆ. ತಾವು ಸಾಧನಾ ಪೂರ್ವದಲ್ಲಿ ಏನು ಸಾಧನೆಯನ್ನು ಮಾಡ್ತಾ ಇರ್ತಾರೆ, ಅಥವಾ ಸಾಧನೆಗಿಂತ ಮೊದಲು, ಭಗವದ್ ದರ್ಶನಕ್ಕಿಂತ ಮೊದಲು ಇವರಿಗೆ ಅಪರೋಕ್ಷ ಜ್ಞಾನ ಇಲ್ಲ. ಮತ್ತೆ ಏನಾಗ್ತದೆ ಕೇಳಿದ್ರೆ ಪಾಪಗಳೂ ಇಲ್ಲ. ಅಷ್ಟು ಮಾತ್ರವಲ್ಲದೆ ನರಕಪ್ರಾಪ್ತಿಗಳೂ ಆಗೋದಿಲ್ಲ. ವೇದಶಾಸ್ತ್ರಗಳಲ್ಲಿರುವಂತಹ ವೇದವಾಕ್ಯಗಳನ್ನು, ಅದಕ್ಕೆ ಇರತಕ್ಕಂತಹ ವಿರೋಧಗಳನ್ನು ಪರಿಹಾರ ಮಾಡಿಕೊಂಡು, ಅದಕ್ಕೆ ಯಾಕೆ ಅಂತ ಕೇಳಿದ್ರೆ ಭಗವದ್ ದರ್ಶನವಾಗಿರ್ತದೆ. ಭಗವದ್ ದರ್ಶನ ಎಂಬುದನ್ನು ತಾವು ಕರ್ಮಗಳನ್ನು ಮಾಡುವ ಮೂಲಕವಾಗಿ ತಾವು ಸಂಪಾದಿಸಿಕೊಂಡಿರ್ತಾರೆ. ಅದಾದ ಮೇಲೆ ಅಂತಹ ಜ್ಞಾನಿಗಳು ಅವರು ಏನು ಮಾಡಿಕೊಳ್ತಾರೆ ಅಂತ ಕೇಳಿದ್ರೆ, ತಾವು ಯಾವುದೇ ರೀತಿಯಾದಂತಹ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ನ ಕದಂಚನ, ದೇವತೆಗಳಿಗೆ ನರಕಾದಿ ಅನರ್ಥಗಳೂ ಇಲ್ಲ. ಅಷ್ಟು ಮಾತ್ರವಲ್ಲದೆ ತಮಶ್ಚಾಪಿ, ತಮಸ್ಸೂ ಕೂಡ ಅವರಿಗಿಲ್ಲ ಎಂಬುದನ್ನು ಹೇಳ್ತಾರೆ. ಅಂತಹ ವೇದವಾಕ್ಯಗಳಲ್ಲಿರುವಂತಹ ವಿಚಾರವನ್ನು, ವೇದವಾಕ್ಯಗಳಿರುವಂತಹ ಯಥಾರ್ಥವಾದಂತಹ ಅರ್ಥವನ್ನು ಸರಿಯಾಗಿ ಅರ್ಥೈಸಿಕೊಂಡು ಭಗವಂತನನ್ನು ಬಿಟ್ಟು ಅನ್ಯ ದೇವತೆಗಳಿಲ್ಲ ಎಂಬುದನ್ನು ಸರಿಯಾಗಿ ಚಿಂತನೆ ಮಾಡಿಕೊಂಡು ಅವರು ಭಗವಂತನ ಆರಾಧನೆ, ಭಗವದುಪಾಸನೆಯನ್ನು ನಡೆಸ್ತಾರೆ ಎಂಬುದಾಗಿ ಜಗನ್ನಾಥದಾಸರು ಹೇಳ್ತಾರೆ. ಈ ಸರ್ವೋತ್ತಮತ್ವ ಜ್ಞಾನ ಅವರಿಗೆ ಜ್ಞಾನಯೋಗಿಗಳು ಸನಕಾದ್ಯಾ ಜ್ಞಾನಯೋಗ ಭಕ್ತಿಯೋಗಾಸ್ತು ದೇವತಾ ಮಾನುಷ ಕರ್ಮಯೋಗಾಶ್ಚ ತ್ರಿಧಾಯೇತೆ ಯೋಗಿನ ಸ್ಮೃತಾ ಅಂತ ಪ್ರಕಾಶ ಸಂಹಿತೆಯ ಮಾತು. ಏನು ಅಂತ ಕೇಳಿದರೆ, ಇವರು ಜ್ಞಾನಿಗಳು. ಅಂತಹ ಜ್ಞಾನಿಗಳು, ಅದರಲ್ಲಿ ವಿಶೇಷ ಜ್ಞಾನಿಯೋಗಿಗಳು, ಈ ರೀತಿಯಾಗಿರುವಂತಹ ವಿಚಾರಗಳನ್ನೆಲ್ಲ ಸರಿಯಾಗಿ ಅರ್ಥವನ್ನು ಮಾಡಿಕೊಂಡು ಭಗವಂತನಲ್ಲಿ ತಾವು ತತ್ಪರರಾಗಿರ್ತಾರೆ ಎಂಬುದಾಗಿ ಹೇಳಿ, ಅದಾದ ಮೇಲೆ ಮುಂದೆ ಈ ಬ್ರಹ್ಮದೇವರಿಂದ ಆರಂಭಿಸಿಕೊಂಡು, ಬ್ರಹ್ಮದೇವರಿಗೆ ಲಿಂಗದೇಹ ಉಂಟು ಅಂತ ಹೇಳಿಕೊಂಡು ನಾವು ನೋಡಿದೆವು. ಬ್ರಹ್ಮದೇವರಿಂದ ಆರಂಭಿಸಿಕೊಂಡು ಇನ್ನು ಶತಸ್ಥ ದೇವತೆಗಳು ಅಂತ, ಆಜಾನಜ ದೇವತೆಗಳು ಅಂತ ಅಲ್ಲಿಯ ತನಕ ಇರತಕ್ಕಂತಹ ವಿಚಾರವನ್ನು ಜಗನ್ನಾಥದಾಸರು ಹೇಳ್ತಾರೆ. ಯಾರೆಲ್ಲ ಹೇಗೆ ಅವರಲ್ಲಿರುವಂತಹ ದೇವತಾ ಕಕ್ಷಾ ತಾರತಮ್ಯ ಅಂತ ಕೇಳಿದರೆ ಅದನ್ನು ಅರ್ಥೈಸಿಕೊಳ್ತಾರೆ. ಸತ್ಯಲೋಕಾಧಿಪನ ಬಿಡಿದು ಶತಸ್ಥ ದೇವತಾಗಣ ಅಂತ ಎಲ್ಲರೂ ಭಕ್ತಿಯೋಗಿಗಳೆಂದು ಕರೆಸುವರು. ಆವ ಕಾಲದಲ್ಲಿ ಈ ಬ್ರಹ್ಮದೇವರೆಂಬ ಆರಂಭಿಸಿಕೊಂಡು ಶತಸ್ಥ ದೇವತೆಗಳು ಅಂತ, ಆ ಶತಸ್ಥ ದೇವತೆಗಳ ತನಕ ಇರತಕ್ಕಂತಹ ಎಲ್ಲರೂ ಕೂಡ ಭಕ್ತಿಯೋಗಿಗಳೇ. ಅವರಿಗೆ ಭಕ್ತಿಯೋಗವೇ ಅವರಿಗೆ ವಿಶೇಷ. ಆದ್ದರಿಂದ ಅಂತಹ ಭಕ್ತಿಯೋಗಿಗಳು ಇವರಲ್ಲಿ ಏನಾಗುತ್ತೆ ಕೇಳಿದರೆ ಸ್ವಲ್ಪ ತಾರತಮ್ಯವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಉತ್ತಮ ಭಕ್ತಿ, ಅದೇ ಅವರಲ್ಲಿ ಯಾರು ವಿಶೇಷವಾದಂತಹ ಜ್ಞಾನ, ಅಷ್ಟು ಮಾತ್ರವಲ್ಲದೆ ಗುಣ. ಇದು ಬ್ರಹ್ಮ, ವಾಯು, ಸರಸ್ವತಿ, ಭಾರತಿ, ಇವರು ಉತ್ತಮೋತ್ತಮ ದೇವತೆಗಳು ಅಂತ. ಯಾಕೆ ಅಂತ ಕೇಳಿದರೆ ಭಗವಂತನಲ್ಲಿ ಸರಿಯಾದಂತಹ ರೀತಿಯಲ್ಲಿ, ಯಥಾರ್ಥವಾದಂತಹ ರೀತಿಯಲ್ಲಿ ತಾವು ಭಗವಂತನನ್ನು ನೋಡ್ತಾ ಇರ್ತಾರೆ. ಸರಿಯಾದಂತಹ ರೀತಿಯಲ್ಲಿ ತಾವು ಭಗವಂತನನ್ನು ಉಪಾಸನೆ ಮಾಡ್ತಾ ಇರ್ತಾರೆ ಎಂಬುದನ್ನು ಹೇಳ್ತಾರೆ. ಹೀಗೆ ಆ ದೇವತೆಗಳು ವಿಶೇಷವಾದಂತಹ ಸಾಧನೆಯನ್ನು ಮಾಡ್ತಾರೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ರುಜುಗಣಕ್ಕೆ ಭಕ್ತ್ಯಾದಿಗುಣ ಸಹಜವೆನಿಸುವವು ಕ್ರಮಾದಿವೃದ್ಧ್ಯಾ
ಅಬ್ಜಪದ ವಿಪರ್ಯಂತ ಬಿಂಬೋಪಾಸನವು ಅಧಿಕ ವೃಜಿನ ವರ್ಜಿತ ಹರಿಯೊಳಗೆ ತ್ರಿಗುಣಜ ವಿಕಾರಗಳೆಲ್ಲವೆಂದಿಗೂ ದ್ವಿಜಪಣಿ ಪಮಿಡ ಶಕ್ರ ಮೊದಲಾದವರಳು ಇರುತಿಹವು. ಇವರು ಆ ಭಗವಂತನನ್ನು ತಾವು ಉಪಾಸನೆ ಮಾಡುವಂತಹದ್ದು ಹೇಗೆ ಅಂತ ಕೇಳಿದರೆ ಅದಕ್ಕೆ ಉತ್ತರವನ್ನು ಇಲ್ಲಿ ಕೊಡ್ತಾರೆ. ಈ ಯಾರೆಲ್ಲ ಅಂತ ಕೇಳಿದ್ರೆ ಋಜುಗಣಗಳು, ಅದೇ ರೀತಿಯಾಗಿ ಋಜುಗಣದಲ್ಲಿರುವಂತಹ ಮಹಿಮೆ, ಇದನ್ನು ಹೇಳ್ತಾರೆ. ಆ ಋಜುಗಳಿಗೆ ಅದೇ ರೀತಿಯಾಗಿ ಋಜುಗಳಲ್ಲಿರುವಂತಹ ಮಹತ್ವ ಇದನ್ನು ಇಲ್ಲಿ ಹೇಳ್ತಾರೆ. ಋಜುಗಣಕ್ಕೆ ಯಾರು ರುಜುಗಣ ಇದೆ ಅಂದರೆ ಮುಂದೆ ಸಮೀರ ಪದವಿಯನ್ನು, ಬ್ರಹ್ಮ ಪದವಿಯನ್ನು, ವಾಯು ಪದವಿಯನ್ನು ಅಲಂಕಾರ ಮಾಡುವಂಥವರು ಅವರು ದೇವತೆಗಳು. ಅಂತಹ ಒಂದು ಗಣ. ಆ ರುಜುಗಣಕ್ಕೆ ನಾವು ಸಹಜವಾಗಿ ಅವರಿಗೆ ಭಕ್ತಿಯಾದಿಗಳು, ಯಾಕೆ ಅಂತ ಕೇಳಿದರೆ ಸಹಜವಾದಂತಹ ಗುಣ, ಅವರಲ್ಲಿ ಭಕ್ತಿಯಾದಿ ಗುಣಗಳು ಸ್ವಾಭಾವಿಕವಾಗಿರುವಂತಹದ್ದು ಅದಾದ ಮೇಲೆ ಮುಂದೆ ಈ ಬ್ರಹ್ಮ ಪದವಿಯಲ್ಲಿರುವಂತಹ ಋಜುಗಣಕ್ಕೆ ಸಹಜವಾಗಿ ಅಧಿಕಾಧಿಕವಾಗಿರುವಂತಹದ್ದು. ಇವರಲ್ಲಿರುವಂತಹ ಗುಣ ಇದು ಸಹಜ, ಕೃತಕ ಯಾವುದೋ ಅನ್ಯನಿಮಿತ್ತವಾಗಿ ಬರುವಂತಹದ್ದು. ಆದರೆ ಇವರಲ್ಲಿ ಇರುವಂತಹ ಏನು ಭಕ್ತಿ ಇದು ಕೃತಕ ಅಲ್ಲ, ಇದು ಸಹಜವಾಗಿರುವಂತಹದ್ದು. ಸರಿ, ಅವರಿಗೆ ಭಗವದ್ ದರ್ಶನ ಎಂಬುದು ಹೇಗೆ, ಭಗವದ್ ದರ್ಶನದ ವಿಚಾರಗಳು ಹೇಗೆ ಅಂತ ಕೇಳಿದರೆ ಅದಕ್ಕೆ ವೃದ್ಧಿ ಅಬ್ಜಪದ ವಿಪರ್ಯಂತ ಬಿಂಬೋಪಾಸನವು ಅಧಿಕ. ಈ ಅಬ್ಜ ಪದವಿ ಅಂದರೆ ಬ್ರಹ್ಮ ಪದವಿಗೆ ಇರುವಂಥವರು ಅವರಿಗೆ ಅಧಿಕವಾಗಿರುವಂತಹ ಉಪಾಸನೆಯನ್ನು ಹೇಳ್ತಾರೆ. ಇಲ್ಲಿ ಬಿಂಬೋಪಾಸನೆ, ಭಗವಂತನ ರೂಪವನ್ನು, ಭಗವಂತನ ಉಪಾಸನೆಯನ್ನು ತಾವು ಸಹಜವಾಗಿ ಅಧಿಕವಾಗಿ ಮಾಡ್ತಾ ಹೋಗ್ತಾರೆ. ಎಷ್ಟು ಉಪಾಸನೆಯನ್ನು ಮಾಡ್ತಾ ಹೋಗ್ತಾರೋ ಅಷ್ಟು ಗುಣಗಳು ಅವರಿಗೆ ಅದು ಸಾಕ್ಷಾತ್ಕಾರವಾಗ್ತಾ ಹೋಗುವಂತಹದ್ದು. ಯಾಕೆ ಅಂತ ಕೇಳಿದರೆ ಭಗವಂತನನ್ನು ಉಪಾಸನೆ, ನಾವು ಭಗವಂತನಲ್ಲಿ ಗುಣಗಳನ್ನು ಉಪಾಸನೆ ಮಾಡಬೇಕು ಅಂತ ನಮಗೆ ಶಾಸ್ತ್ರಕಾರರು ಕೊಟ್ಟಿರುವಂತಹ ನಿಯಮ. ಭಗವಂತನಲ್ಲಿ ಉಪಾಸನೆ ಮಾಡಬೇಕು ಯಾಕೆ ಅಂತ ಕೇಳಿದರೆ ಭಗವಂತನನ್ನು ಯಥಾ ಉಪಾಸನೆ ತಥೈವ ಭವತಿ ಅಂತ ಹೇಳಿದಾಗ ಹೇಗೆ ನೀನು ನೋಡ್ತೀಯೋ ಆ ರೀತಿಯಾಗಿ ನಿನಗೆ ಫಲ ಸಿಗ್ತದೆ ಅಂತ. ಅದಕ್ಕೋಸ್ಕರ ಈ ಬಿಂಬ ಉಪಾಸನೆಯಿಂದಾಗಿ ಅವರಿಗೆ ಅಧಿಕವಾದಂತಹ ಗುಣಗಳು ಅವರಿಗೆ ಪ್ರಕಾಶವಾಗ್ತಾ ಹೋಗ್ತದೆ. ಅಂದರೆ ಈಗ ಉದಾಹರಣೆಗೆ ಆಚಾರ್ಯ ಮಧ್ವರು ತಾವು ಬ್ರಹ್ಮಸೂತ್ರದಲ್ಲಿ ಭಗವಂತನನ್ನು ಉಪಾಸನೆ ಅದರಲ್ಲಿ ಮಂಗಲಾಚರಣೆಯನ್ನು ಮಾಡುವಾಗ ಹೇಗೆ ಹೇಳ್ತಾರೆ ಅಂತ ಕೇಳಿದರೆ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಾದಂತಹ ಒಂದು ಶಬ್ದಗಳನ್ನು ಹೇಳ್ತಾರೆ. ಸ್ಥೈರ್ಯ, ವೀರ್ಯ, ಅದೇ ರೀತಿಯಾಗಿ ಹೀಗೆ ಬೇರೆ ಬೇರೆ ಶಬ್ದಗಳನ್ನು ತಿಳಿಸಿಕೊಡುವ ಔದಾರ್ಯ ವೀರ್ಯಾದಿ ದೇಹಂ ಚಿಂತಾ ಸಂತಾಪಲೇಪೋದ್ಭವಮತೆ ಸುಖರಾಶೇಷದೋಷಾದಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರೋತೆ ಪಥಿನಿತ ಜ್ಞಾನಯೋಗಾತ್ ಗಮ್ಯಂ ಒಂದೇ ಅಂತ ಹೇಳಿಕೊಂಡು ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಒಂದಷ್ಟು ನಿಯಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಒಂದೊಂದು ಗುಣಗಳು ಅಲ್ಲ. ಭಗವಂತನಲ್ಲಿ ಅನಂತ ಗುಣಗಳನ್ನು ನಾವು ಹೇಳ್ತೇವೆ ಅಲ್ಲ. ಭಗವಂತನಲ್ಲಿ ಅನಂತ ಗುಣಗಳಿದ್ದ ತಕ್ಷಣ ನಮಗೇನು ಉಪಯೋಗ? ಯಾಕೆ ಅಂತ ಕೇಳಿದರೆ ಭಗವಂತನಲ್ಲಿರುವಂತಹ ಅನಂತ ಗುಣಗಳು ಅವನಿಗೆ ಉಪಯೋಗ ಆಗಬಹುದು. ಆದರೆ ಅದನ್ನು ಯಾರು ಮುಮುಕ್ಷ ಇದ್ದಾನೆ ಅವನಿಗೆ ಅದರಿಂದ ಏನು ಉಪಯೋಗ ಅಂತ ಕೇಳಿದರೆ ಅವನಿಗೆ ಬೇಕಾಗುವಂತಹದ್ದು ಭಗವಂತನ ಸಾಕ್ಷಾತ್ಕಾರ. ಭಗವಂತನ ಸಾಕ್ಷಾತ್ಕಾರವಾಗಲಿಕ್ಕೋಸ್ಕರವಾಗಿ ಅವನ ಬಿಂಬರೂಪದ ಉಪಾಸನೆಯನ್ನು ನಡೆಸಬೇಕು ಅಂತ ಹೇಳುತ್ತಾರೆ. ಅದರಲ್ಲಿ ಆ ಗುಣಗಳು ಭಗವಂತನ ಏನು ಗುಣಗಳನ್ನು ನೀನು ಉಪಾಸನೆ ಮಾಡ್ತಾ ಹೋಗ್ತೀಯೋ ಅಷ್ಟು ಗುಣಗಳು ನಿಮಗೆ ತೆರೆದುಕೊಳ್ತಾ ಹೋಗ್ತದೆ. ಸರಿ, ಇದಾದ ಮೇಲೆ ಭಗವಂತನಲ್ಲಿ ಅವರು ಉಪಾಸನೆ ಮಾಡ್ತಾರಲ್ವ, ಆ ಉಪಾಸನೆ ವೃಜಿನ ವರ್ಜಿತ.
ಕಲುಷಂ ವೃಜನೈನೋಗ ಮಮ್ಮೋ ದುರಿತ ದುಷ್ಕೃತಂ. ವೃಜಿನ ಶಬ್ದಕ್ಕೆ ನಮಗೆ ದುರಿತಗಳು, ಪಾಪಗಳು ಅಂತ ಅರ್ಥ. ಯಾಕೆ ಅಂತ ಕೇಳಿದರೆ ನಾವು ಷೋಡಶ ಸಂಸ್ಕಾರಗಳಲ್ಲಿ ಅಲ್ಲಿ ಶಬ್ದಗಳನ್ನು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಅಲ್ಲಿ ಒಂದು ಶಬ್ದವನ್ನು ಹೇಳ್ತಾರೆ, ಏನ ಅಂತ. ಅಂದರೆ ಏನ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಏನೋ ನಿಬರ್ಹಣದ್ವಾರ, ಅಂದರೆ ಇದರಲ್ಲಿ ಜಾತಕರ್ಮಾದಿಗಳಲ್ಲಿ ಏನೋ ಅಂತ ಒಂದು ಶಬ್ದವನ್ನು ಹೇಳ್ತಾರೆ. ಅಲ್ಲಿ ಏನ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ ವೃಜಿನ ಅಂತ ಅರ್ಥ, ದೋಷ ಅಂತ ಅರ್ಥ. ಅಂದರೆ ದೋಷಗಳು ಇರುವಂತಹದ್ದು. ಆದರೆ ಈ ಋಜುಗಣ ದೇವತೆಗಳು ಯಾರಿದ್ದಾರೆ, ಸಮೀರಾದಿಗಳು, ಅಂದರೆ ಇನ್ನು ಮುಂದೆ ಸಮೀರ ಪದವಿಯನ್ನು ಅಲಂಕರಿಸಲಿಕ್ಕಿರುವಂಥವರು. ಈಗ ನಾವು ವಾದಿರಾಜರನ್ನು ಸಮೀರ ಪದವಿಗೆ, ಭಾವೀ ಸಮೀರ ಅಂತ ಏನು ಅವರನ್ನು ಸಂಬೋಧನೆ ಮಾಡ್ತೇವೆ, ಅಂತಹ ಸಮೀರ ಪದವಿಗೆ ಬರುವಂಥವರು ಅಂದರೆ ಋಜುಗಣ ದೇವತೆಗಳು ಅಂತ. ಆ ಋಜುಗಣ ದೇವತೆಗಳು 100 ಜನ ಇದ್ದಾರೆ. ಅಂತಹ 100 ಜನ ಇರತಕ್ಕಂತಹ ಆ ಋಜುಗಣ ದೇವತೆಗಳು ಸರ್ವಥಾ ಪಾಪರಹಿತರು. ಅವರಲ್ಲಿ ವೃಜಿನ ವರ್ಜಿತ, ಅವರಲ್ಲಿ ಯಾವ ಕಾಲಕ್ಕೂ ಕೂಡ ನೀವು ವೃಜಿನವನ್ನ, ದೋಷವನ್ನ ಕಲ್ಪನೆ ಮಾಡಬೇಡಿ. ಅವರಿಗೆ ದೋಷಗಳು ಇಲ್ಲ. ಯಾಕೆ ಅಂತ ಕೇಳಿದರೆ ಭಗವಂತನನ್ನ ದೋಷರಹಿತ ಎಂಬ ಉಪಾಸನೆಯನ್ನು ಮಾಡಿದ್ದರಿಂದಾಗಿ. ಭಗವಂತನನ್ನ ನಾನು ಅದನ್ನೇ ಹೇಳಿದ್ದು, ಏನು ಅಂತ ಕೇಳಿದ್ರೆ ದೋಷಗಳನ್ನು ನಮ್ಮ ಭಗವಂತನಲ್ಲಿ ದೋಷ ಇಲ್ಲ ಎಂಬುದನ್ನು ಯಾಕೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ ನಾವು ದೋಷರಹಿತರಾಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ನಾವು ಭಗವಂತನಲ್ಲಿ ದೋಷ ಇಲ್ಲ ಎಂಬುದನ್ನು ಉಪಾಸನೆ ಮಾಡಿ. ಇಲ್ಲದಿದ್ದರೆ ನಮಗೆ ಭಗವಂತನಲ್ಲಿ ಗುಣಗಳನ್ನು ಉಪಾಸನೆ ಮಾಡುವುದಕ್ಕೆ ಅರ್ಥವೇ ಇಲ್ಲ. ಭಗವಂತನನ್ನು ಗುಣಗಳು ಉಪಾಸನೆ ಮಾಡಿದರೆ ಏನು ಪ್ರಯೋಜನ? ನಿನಗೆ ಏನಾದರೂ ಲಾಭ ಉಂಟು. ಯಾಕೆ ಅಂತ ಕೇಳಿದ್ರೆ ನನಗೆ ಏನು ಲಾಭ ಅಂತ ಕೇಳಿದ್ರೆ ನಾನು ದೋಷರಹಿತನಾಗಬೇಕು. ಮುಖ್ಯವಾಗಿ ನನ್ನಲ್ಲಿ ದೋಷರಾಹಿತ್ಯ ಎಂಬುದು ಬರಬೇಕು. ಅದಕ್ಕೋಸ್ಕರವಾಗಿ ನೀನು ಏನು ಉಪಾಸನೆ ಮಾಡಬೇಕು, ನೀನು ದೇವರನ್ನು ಗುಣಸಹಿತ ದೋಷರಹಿತ ಎಂಬುದನ್ನು ಉಪಾಸನೆ ಮಾಡಬೇಕು. ಆದ್ದರಿಂದ ಈ ಋಜುಗಣ ದೇವತೆಗಳು ಏನು ಮಾಡಿದ್ದು, ಉಪಾಸನೆ ಅದನ್ನೇ ಮಾಡಿದ್ದು. ದೇವರನ್ನ ದೋಷರಹಿತ ಎಂಬುದನ್ನು ಉಪಾಸನೆ ಮಾಡಿದ್ರಲ್ವ, ದೋಷರಹಿತ ಅಂತ ಉಪಾಸನೆ ಮಾಡಿದ್ದರಿಂದಾಗಿ ಅವರಿಗೆ ಏನಾಯಿತು ಅಂತ ಕೇಳಿದ್ರೆ ಆ ಫಲ ಅವರಿಗೆ ಸಿಕ್ಕಿತು. ಆದ್ದರಿಂದ ವೃಜಿನವರ್ಜಿತ ಇವರೊಳಗೆ ತ್ರಿಗುಣಜ ವಿಕಾರಗಳು ಇಲ್ಲ. ತ್ರಿಗುಣಜ ಅಂದರೆ ಏನು? ತ್ರಿಗುಣ ಜಾಯತೆ, ತ್ರಿಗುಣಗಳಿಂದ ಹುಟ್ಟುವಂತಹದ್ದು ಯಾವುದು? ವಿಕಾರಗಳು. ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣದ ವಿಕಾರ, ರಜೋಗುಣದ ವಿಕಾರ, ತಮೋಗುಣದ ವಿಕಾರ ಇದಿಲ್ಲ. ಇದು ಯಾರಿಗಿದೆ ಕೇಳಿದರೆ ನರನಿಗಿದೆ. ನರೀಯತೆ ಇದು ನರಹ. ಭಗವಂತನನ್ನ ನರನಾರಾಯಣ ಅಂತ ಕರಿತೇವೆ. ನಾವು ನರರು, ನಾವು ರೀಯತೆ ಇತ್ತು ನರಹ. ನಮಗೆ ನಾಶ ಉಂಟು ಆದ್ರಿಂದಾಗಿ ನಾವು ನಮ್ಮನ್ನು ನರರು ಅಂತ ಕರಿತೇವೆ. ಆದರೆ ಭಗವಂತನಿಗೆ ನರ ಅಂತ ಕರೀತಾರೆ. ನರೀಯತೆ, ಭಗವಂತನಿಗೆ ನಾಶ ಇಲ್ಲ, ಆದ್ದರಿಂದ ಅವನು ನರ. ಆದ್ದರಿಂದ ಇಲ್ಲಿಯೂ ಕೂಡ ತ್ರಿಗುಣಜ ವಿಕಾರಗಳು ಇಲ್ಲ. ಭಗವಂತನಿಗೆ ಹೇಗೆ ತ್ರಿಗುಣ ವಿಕಾರಗಳಿಲ್ಲವೋ ಋಜುಗಣ ದೇವತೆಗಳಿಗೂ ಕೂಡ ತ್ರಿಗುಣಜ ವಿಕಾರಗಳಿಲ್ಲ. ಯಾಕೆ? ಭಗವಂತನನ್ನ ತ್ರಿಗುಣ ವಿಕಾರ ರಹಿತ. ಅವರ ಸತ್ವವಾನ್ ಅಲ್ಲ, ಭಗವಂತನನ್ನ ಸಗುಣ ದುರ್ಗುಣ ಅಂತ ಹೇಳಿಕೊಂಡು ನಾವು ಸಹಸ್ರನಾಮದಲ್ಲಿ ಈ ಶಬ್ದಗಳು ಬರ್ತವೆ. ಭಗವಂತನಲ್ಲಿ ಗುಣ ವಿಕಾರಗಳಿಲ್ಲ. ಯಾಕೆ ಗುಣಗಳು ವಿಕಾರ ಅಲ್ಲ? ಭಗವಂತನನ್ನ ಸಮೀರಾದಿಗಳು ಯಾರು ಈ ಋಜುಗಣ ದೇವತೆಗಳು ಭಗವಂತನನ್ನ ಆ ರೀತಿಯಾಗಿ ಉಪಾಸನೆ ಮಾಡ್ತಾರೆ. ಆದ್ದರಿಂದ ಅವರಿಗೆ ವಿಕಾರಗಳು ಇಲ್ಲವೇ ಇಲ್ಲ. ಸರಿ, ಇನ್ನು ದ್ವಿಜಪಣಿ ಬೃಢ ಶಕ್ರ ಮೊದಲಾಗಳು ಇರುತಿಹವು. ಹಾಗಿದ್ರೆ ತ್ರಿಗುಣ ವಿಕಾರಕ್ಕೆ ಒಳಗಾಗುವವರಿದ್ದಾರೆ. ಯಾರು ಅಂತ ಕೇಳಿದ್ರೆ ದ್ವಿಜ ಫಣಿ ಪ ಮೃಡ, ದ್ವಿಜ ಫಣಿ ಮೃಡ, ಶೇಷ, ಗರುಡ, ರುದ್ರ, ಇವರು 3 ಜನ ಏನಕ್ಕೆ ಇವರು ತ್ರಿಗುಣ ವಿಕಾರಕ್ಕೆ ಒಳಗಾಗ್ತಾರೆ. ಶೇಷದೇವರು ಕೂಡ, ಶೇಷನು ಭಗವಂತನ ಹಾಸಿಗೆಯಾಗಿದ್ದಾನೆ. ಭಗವಂತನ ಜೊತೆಗಿದ್ರೂ ಕೂಡ ಅವನ ಪ್ರಾರಬ್ಧ ಎಲ್ಲಿಯ ತನಕ ಅಂತ ಕೇಳಿದ್ರೆ ಯಾವುದೋ ಒಂದು ಸತ್ವಗುಣ ರಜೋಗುಣ ವಿಕಾರಗಳು ಅದಕ್ಕೆ ಒಳಗಾಗ್ತಾನೆ.
ಹಾಗಿದ್ರೆ ಇದು ಯಾರಿಗಿಲ್ಲ ಕೇಳಿದ್ರೆ ಪರಶುಕ್ಲತ್ರಯರು ಅಂತ ನಾವು ನೋಡಿದ್ದೆವು. ಈ ಪರಶುಕ್ಲತ್ರಯರಲ್ಲಿ ಬರುವಂತಹದ್ದು ಬ್ರಹ್ಮ, ಸರಸ್ವತಿ, ವಾಯು, ಭಾರತಿ, ಲಕ್ಷ್ಮಿ. ಅವಳಿಗಂತೂ ಇಲ್ಲವೇ ಇಲ್ಲ. ಈ 3 ಜನರಿಗೆ ಪರಶುಕ್ಲತ್ರಯರು ಅಂತ ಕರಿತೇವೆ. ಈ 3ರಿಗೆ ತ್ರಿಗುಣಜ ವಿಕಾರಗಳಿಲ್ಲ. 3 ಗುಣಗಳು ಸತ್ವಗುಣ, ರಜೋಗುಣ ವಿಕಾರಗಳು ಯಾರಿಗೆ? ಈ ದೇವತೆಗಳಿಗಿಲ್ಲ. ಮತ್ತೆ ದ್ವಿಜಪಾಣಿ, ಮೃಡ, ಶಕ್ರ, ಇಂದ್ರಾದಿ ದೇವತೆಗಳಿಗೆ ತ್ರಿಗುಣಗಳ ವಿಕಾರಗಳುಂಟು. ಅವರು ಯಾವುದೋ ಬಾಹ್ಯವಾದಂತಹ ಸಾಂದರ್ಭಿಕವಾದಂತಹ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾದಂತಹ ಯಾವುದೋ ಒಂದು ಕರ್ಮಕ್ಕೆ ಒಳಪಟ್ಟು ತಾವು ಹೊರಗಿನ ವಿಕಾರಕ್ಕೆ ಒಳಗಾಗ್ತಾರೆ ಅಂತ ಹೇಳ್ತಾರೆ. ಹಾಗಿದ್ರೆ ಈ ತ್ರಿಗುಣಗಳ ದೋಷಗಳು ಅವರಿಗೆ ಉಂಟು ಅಂತ ಹೇಳಿಕೊಂಡು ಹೇಳ್ತಾರೆ. ಅದಕ್ಕೋಸ್ಕರ ಈ ತ್ರಿಗುಣಜನ್ಯವಾದಂತಹ ವಿಕಾರ ಬ್ರಹ್ಮ ಪದವಿಯಲ್ಲಿರುವಂತಹ ದೇವತೆಗಳಿಗೆ ಅಧಿಕಾಧಿಕ ಏನೋ ಆನಂದ, ಅಧಿಕಾಧಿಕ ಆನಂದ ಅಂತ ಹೇಳಿದ್ರೆ ಅವರು ದೇವರನ್ನ ಆನಂದಮಯ 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 ಅಂತ ಹೇಳಿಕೊಂಡು ಅವನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಉಪಾಸನೆ ಮಾಡ್ತಾ ಇದ್ದದ್ರಿಂದಾಗಿ ಅವರಿಗೇನಾಗ್ತದೆ ಕೇಳಿದ್ರೆ ಆನಂದಾಧಿಕ ಆನಂದಾಧಿಕ ಆನಂದಾಧಿಕ. ಅಲ್ಲ, ಅವರಿಗೆ ಇದೆಲ್ಲ ಬೇಕಾಗಿಲ್ಲಲ್ವಾ ಅಂತ ಹೇಳಿದ್ರೆ ಅವರಿಗೆ ಆನಂದಾಧಿಕವೇ. ಯಾವತ್ತೂ ಕೂಡ ಈ ಬಾಹ್ಯವಾದಂತಹ ವಿಕಾರಗಳು ಅವರಿಗೆ ಬಾಧಿಸೋದೇ ಇಲ್ಲ. ಅವರಿಗೆ ಆನಂದಾಧಿಕವೇ, ಆನಂದ ಅಧಿಕ್ಯವೇ ಇರುವಂತಹದ್ದು ಅಂತ ಹೇಳ್ತಾರೆ. ಇತರೆ ರುದ್ರಾದಿಗಳಿಗಾಗುವಾಗ ತ್ರಿಗುಣಜ ವಿಕಾರಗಳಿದೆ ಅಂತ ಹೇಳಿಕೊಂಡು ಸಂಸಾರಾವಸ್ಥೆಯಲ್ಲಿ ವಾದಿರಾಜರು, ನಾವು ಭಾವಿ ಸಮೀರ ಅಂತ ಹೇಳ್ತೇವೆ, ಆ ಸಮೀರರಲ್ಲಿ ಇದ್ದಾರೆ. ಆ ಸಮೀರ ಪದವಿಯಲ್ಲಿರುವಂತಹ ವಾದಿರಾಜರಿಗೆ ಸಾಂಸಾರಿಕವಾದಂತಹ ವ್ಯವಸ್ಥೆಯಲ್ಲಿ ಬೇಕಾದರೂ ನೀವು ನಿಯಮಗಳನ್ನು ಹೇಳಿ. ಯಾಕೆ? ಅವರು ಯತಿಗಳು. ಯತಿ ನಿಯಮವನ್ನು ಅಲ್ಲಿ ನಾವು ಅವರಿಗೆ ಹೇಳ್ತೇವೆ. ವಾಸ್ತವಿಕವಾಗಿ ವಾಯುದೇವರು ಅಂತ ಕಲ್ಪನೆ ಮಾಡಿದರೆ ಯಾವುದೇ ಬಾಹ್ಯವಾದಂತಹ ಬಂಧನಗಳು ಇರುವುದೇ ಇಲ್ಲ. ಹಾಗಿದ್ರೆ ಈ ವಾದಿರಾಜರಿಗಾಗುವಾಗ ಸಾಂಸಾರಿಕವಾದಂತಹ ಬಂಧನಗಳನ್ನು ಪ್ರಾಕೃತ ದೇಹವಿದ್ದಾಗ ಅದು ಬಂಧಕ ಆಗೋದಿಲ್ಲ. ಯಾಕೆ ಬಂಧಕ ಯಾರಿಗೆ ಕೇಳಿದರೆ ಉಳಿದಂತಹ ದೇವತೆಗಳಿಗಾಗ್ಬೋದು. ವಾಸ್ತವಿಕವಾಗಿ ಈ ರುಜುಗಣ ದೇವತೆಗಳಿಗಾಗುವಾಗ ಇದು ಬಂಧಕ ಅಂತ ಅನಿಸಿಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಬ್ರಹ್ಮ ನಿರಭೀಮಾನತ್ವಾತ್ ಶರೀರ ಪ್ರಶೀರ್ಯವಾನ್ ವಿಲೀನ ಪ್ರಕೃತಯ ಅಂತ ಹೇಳಿಕೊಂಡು ವೃಜಿನ ಅವರಿಗೆ ಯಾವುದೇ ರೀತಿಯಾದಂತಹ ದೋಷಗಳು ಯಾವುದೂ ಕೂಡ ಇಲ್ಲ ಎಂಬುದನ್ನು ಹೇಳಿ ಅದಾದ ಮೇಲೆ ಮುಂದೆ ಸಾಧನಾತ್ಪೂರ್ವದಲ್ಲಿ ಈ ರುಜ್ವಾದಿ ತಾತ್ವಿಕರಿನಿಪ ಸುರಗಣಾನಾದಿ ಸಾಮಾನ್ಯಾಪರೋಕ್ಷಿಗಳೆಂದು ಕರೆಸುವರು. ಸಾಧನೋತ್ತರ ಸ್ವಸ್ವಬಿಂಬ ಉಪಾಧಿರಹಿತಾದ್ಯನಂತರದಿ ಸಾಧನದಿ ನೋಡುವರು ಅಧಿಕಾರಾನುಸಾರದಲ್ಲಿ. ತಾವು ಭಗವಂತನನ್ನು ಕಾಣುವುದಕ್ಕಿಂತ ಮೊದಲು ಸಾಧನಾತ್ಪೂರ್ವ, ಯಾಕೆ ಅಂತ ಕೇಳಿದರೆ ಸಾಧನೆಗಿಂತ ತಾವು ಭಗವದ್ ದರ್ಶನಕ್ಕಿಂತ ಮೊದಲು ಮಾಡಿದಂತಹ ಒಂದಷ್ಟು ಕರ್ಮಗಳು ಇದು ಏನಾಗುತ್ತದೆ ಕೇಳಿದ್ರೆ ಈ ಸಾಧನೆಗಿಂತ ಮೊದಲು ಮಾಡಿದಂತಹ ಒಂದಷ್ಟು ಕರ್ಮಗಳು ಈ ರುಜು ತಾತ್ವಿಕ ದೇವತೆಗಳು ಇವರು ಸಾಮಾನ್ಯ ಅಪರೋಕ್ಷ ಜ್ಞಾನಿಗಳು ಅಂತ ಕರೀತಾರೆ. ಸಾಧನೆ ಮಾಡಿದ ಮೇಲೆ ಅವರು ಭಗವಂತನನ್ನು ಕಂಡ ಮೇಲೆ ಅವರಿಗೆ ಯಾವುದೇ ರೀತಿಯಾದಂತಹ ದೋಷಗಳು ಅವರಿಗೆ ಬಾಧಿಸೋದಿಲ್ಲ, ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ. ಯಾಕೆಂದರೆ ಭಗವಂತನನ್ನು ಕಾಣುವುದು ಎಲ್ಲರೂ ಒಂದೇ ಅಲ್ಲ. ದೇವತೆಗಳು ಕಂಡ ಹಾಗೆ ನಾವು ಕಾಣ್ತೇವಾ ಅಂತ ಕೇಳಿದ್ರೆ ದೇವತೆಗಳನ್ನು ನಾವು ದೇವರ ದರ್ಶನಕ್ಕೆ ಹೋಗ್ತೇವೆ. ನಮಗೆ ದೇವರ ದರ್ಶನಕ್ಕೆ ಹೋದಾಗ ಭಗವಂತನ ಆಭರಣಗಳೇ ಕಾಣುವುದು ಹೊರತು ಕೃಷ್ಣನನ್ನು ನೋಡ್ಲಿಕ್ಕೆ ಹೋಗ್ತೇವೆ, ತಿರುಪತಿಯ ಶ್ರೀನಿವಾಸನನ್ನು ಕಾಣಲಿಕ್ಕೆ ಹೋಗ್ತೇವೆ, ಅಥವಾ ಪಂಡರಾಪುರದ ವಿಠಲನನ್ನು ಕಾಣಲಿಕ್ಕೆ ಹೋಗ್ತೇವೆ. ಹೋದಾಗ ಕಾಣುವುದು ಏನು ಕೇಳಿದ್ರೆ ಅವನಲ್ಲಿರುವಂತಹ ಏನು ಆಭರಣಗಳಿದೆ, ಶ್ರೀನಿವಾಸನಿಗೆ ಯಾವ ರೀತಿಯಾಗಿ ಕಿರೀಟ ಹಾಕಿದ್ದಾರೆ, ಶ್ರೀನಿವಾಸನಿಗೆ ಏನು ಹಾರ ಹಾಕಿದ್ದಾರೆ, ಶ್ರೀನಿವಾಸನಿಗೆ ಯಾವ ರೀತಿಯಾದಂತಹ ಎಷ್ಟೆಷ್ಟು ಆಭರಣಾದಿಗಳನ್ನು ಹಾಕಿದ್ದಾರೆ, ಎಷ್ಟು ರೇಷ್ಮೆಯ ಮಡಿಯನ್ನು ಉಡಿಸಿದ್ದಾರೆ, ಕೃಷ್ಣನಿಗೆ ಯಾವ ರೀತಿಯಾಗಿರುವಂತಹ ಆಭರಣಗಳನ್ನು ಹಾಕಿದ್ದಾರೆ, ಈ ರೀತಿಯಾಗಿ ನಾವು ಕಾಣುವಂತಹದ್ದು. ಆದರೆ ಯಾರು ಸ್ವಾಭಾವಿಕವಾದಂತಹ ಭಗವಂತನನ್ನು ಕಾಣಲಿಕ್ಕೋಸ್ಕರವಾಗಿ ನನಗೆ ದೇವರು ಕಾಣಬೇಕು ಅಂತ ಉದ್ದೇಶವಿಟ್ಟುಕೊಂಡು ಹೋಗ್ತಾನಲ್ವ, ಅವನಿಗೆ ದೇವರ ಆಭರಣಗಳು ಕಾಣುವುದಿಲ್ಲ,
ದೇವರ ಬಟ್ಟೆಗಳು ಕಾಣುವುದಿಲ್ಲ, ಅಥವಾ ದೇವರ ಕಿರೀಟಾದಿಗಳು ಕಾಣುವುದಿಲ್ಲ. ಮತ್ತವನಿಗೆ ಕಾಣುವುದೇನು ಕೇಳಿದರೆ ಸಾತ್ವಿಕವಾದಂತಹ ಬಿಂಬರೂಪಿಯಾದಂತಹ ಭಗವಂತ ಅಲ್ಲಿ ಉಪಾಧಿಯಲ್ಲಿ ಏನು ಕಾಣ್ತಾ ಇದ್ದಾನೆ, ಒಂದು ಸಾಲಿಗ್ರಾಮ ಶಿಲೆಯೋ ಅಥವಾ ಪಂಚಲೋಹದ ವಿಗ್ರಹವೋ ಅಥವಾ ಇನ್ನಿತರ ಯಾವುದೋ ದಾರುಮಯವೋ ಅಥವಾ ಇನ್ನಿತರ ಯಾವುದರಿಂದಲೋ ಮಾಡಿದಂತಹ ವಿಗ್ರಹಗಳಿದ್ದಾಗ ವಿಗ್ರಹದಲ್ಲಿರುವಂತಹ ಭಗವಂತನನ್ನು ಕಾಣಲಿಕ್ಕೆ ಟ್ರೈ ಮಾಡ್ತಾನೆ. ಅಂದರೆ ಅದನ್ನು ನೋಡುವಂತಹ ಪ್ರಯತ್ನವನ್ನಾದರೂ ಮಾಡ್ತಾನೆ. ಈ ಋಜುಗಣ ದೇವತೆಗಳು ಇವರು ಹೀಗೆ, ಇವರು ಏನು ಮಾಡ್ತಾರೆ ಕೇಳಿದ್ರೆ ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ತಾವು ಭಗವಂತನನ್ನು ಕಾಣುವಂತಹ ಪ್ರಯತ್ನದಲ್ಲಿ ತಾವಿರ್ತಾರೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಅಂತಹ ಭಗವಂತನನ್ನು ಕಾಣುವುದಕ್ಕೋಸ್ಕರವಾಗಿ ತಾವು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ತಾವು ನಡೆಸ್ತಾರೆ ಎಂಬುದಾಗಿ ಹೇಳ್ತಾರೆ. ಸರಿ, ಈಗ ಹಿಂದೆ ಒಂದು ವಿಚಾರ ಬಂದಿತ್ತು. ಯಾರು ಅಂತ ಕೇಳಿದ್ರೆ ಗರುಡಶೇಷ ರುದ್ರಾದಿಗಳು, ಅದಾದ ಮೇಲೆ ಇನ್ನೊಂದು ಕಡೆಯಲ್ಲಿ ಈ ಋಜುದೇವತೆಗಳು. ಈ ಋಜುಗಳಿಗೂ ಅದೇ ರೀತಿಯಾಗಿ ಗರುಡಶೇಷಾದಿಗಳಿಗೂ ಅವರಿಗೆ ಇರುವಂತಹ ಒಂದು ವ್ಯತ್ಯಾಸ, ನಾವು ಹೇಗೆ ಅವರನ್ನು ರೆಕಗ್ನೈಸ್ ಮಾಡ್ಬೋದು ಅಂತ ಅದನ್ನು ಶಾಸ್ತ್ರಕಾರರೇ ಕೊಟ್ಟಿದ್ದಾರೆ. ಅದನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡುತ್ತಾರೆ. ಅವಿಚ್ಛಿನ್ನ ಭಕ್ತರು, ಛಿನ್ನ ಭಕ್ತರು ಅಂತ. ಅವಿಚ್ಛಿನ್ನ ಭಕ್ತರು ಅಂತ ಹೇಳಿದಲ್ವ, ದೇವರನ್ನು ನೋಡುವಂತಹದ್ದು. ದೇವರನ್ನು ನೋಡುವ ಶೈಲಿ ಹೇಗೆ ಕೇಳಿದರೆ ಯಾವುದೋ ಬಾಹ್ಯವಾದಂತಹ ಕೃತಕವಾದಂತಹದ್ದು ದರ್ಶನ ಇಲ್ಲ ಅಂತ ಆದರೆ ಅದರಲ್ಲಿರುವಂತಹ ನ ಪ್ರತೀಕೇನ ಹಿ ಸಹ ಅಂತ ಹೇಳಿದ ಹಾಗೆ ಪ್ರತೀಕಸ್ಥನಾದಂತಹ ದೇವರು, ಅಥವಾ ಪ್ರತೀಕದಲ್ಲಿರುವಂತಹ ನಿರ್ದುಷ್ಟ ಆನಂದಮಯನಾದಂತಹ ದೇವ, ಇದನ್ನು ಒಂದು ತಾವು ಕಾಣ್ತಾರೆ ಎಂಬುದಾಗಿ ಹೇಳ್ತಾರೆ. ಛಿನ್ನ ಭಕ್ತರು ಎನಿಸುತ್ತಿಹರು ಸ್ವಪರ್ಣಶೇಷಾದ್ಯಮರರೆಲ್ಲ, ಅಚ್ಛಿನ್ನ ಭಕ್ತರು ನಾಲ್ವರಿನಿಪರು, ಭಾರತೀ ಪ್ರಾಣ ಸೊನ್ನೊಡಲ ವಾಗ್ದೇವಿಯರು ಪಣೆಗಣ್ಣ ಮೊದಲಾದವರೊಳಗೆ ತತ್ತನ್ನಿಯಾಮಕನಾಗಿ ವ್ಯಾಪಾರವನ್ನೇ ಮಾಡುವರು. ಭಗವಂತ ಹೇಗೆ ಕಾಣ್ತಾನೆ? ಗರುಡ ಶೇಷ ರುದ್ರಾದಿಗಳು 3 ಜನ, ಗರುಡ ಶೇಷ ರುದ್ರ. ಗರುಡ ಭಗವಂತನ ವಾಹನ, ಶೇಷ ಭಗವಂತನ ಹಾಸಿಗೆ, ಇನ್ನು ಗರುಡ ಶೇಷ ರುದ್ರ ಮನೋನಿಯಾಮಕ. ಮುಖ್ಯವಾಗಿ ವೈಷ್ಣವಾನ ಯಥಾ ಶಂಭು ಅಂತ ಹೇಳಿದಾಗೆ ಅವನು ಶಂಭು, ಮುಖ್ಯವಾಗಿ ಭಗವಂತನನ್ನು ನೇರವಾಗಿ ಕಾಣಲಿಕ್ಕಿರುವಂಥವನು. ಅಂತಹ ಯಾಕೆ ಅಂತ ಕೇಳಿದ್ರೆ ಗರುಡಶೇಷ ರುದ್ರಾದಿಗಳು ಭಗವಂತನನ್ನು ಕಾಣ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವರನ್ನು ನಮ್ಮ ರೀತಿಯಲ್ಲಿ ನೀವು ಕಲ್ಪನೆ ಮಾಡುವಂತಹ ತಪ್ಪಾಗ್ತದೆ. ಯಾಕೆ? ಅವರು ಜ್ಞಾನ ಎಂಬುದು ಅವರಿಗೆ ಚೆನ್ನಾಗಿ ಇದೆ. ಆ ಭಗವಂತನನ್ನು ಕಾಣುವುದಕ್ಕೋಸ್ಕರವಾಗಿ ತುಂಬ ಈ ರುದ್ರದೇವರು 40 ಕಲ್ಪಗಳ ಸಾಧನೆ ಎಲ್ಲಿ ಭಾಗವತಗಳು ತಿಳಿಸಿಕೊಡ್ತದೆ. ರುದ್ರದೇವರ ಸಾಧನೆ ಎಷ್ಟು ಅಂತ ಕೇಳಿದ್ರೆ ಲವಣ ಸಮುದ್ರದಲ್ಲಿ ತಾವು ಅನೇಕ 40 ಕಲ್ಪಗಳ ಸಾಧನೆಯನ್ನು ಮಾಡಿದ್ದಾರೆ ಅಂತ. ಅಷ್ಟು ಸಾಧನೆಯನ್ನು ಮಾಡಬೇಕು ಅಂತ ಆದರೆ ನಮ್ಮ ಸಾಧನೆ ಏನೂ ಅಲ್ಲ. ಹಾಗಿದ್ರೆ ಅಂತಹ ಗರುಡಶೇಷ ರುದ್ರಾದಿಗಳು ಅವರು ಚಿನ್ನ ಭಕ್ತರು. ಭಾರತೀ ಸರಸ್ವತಿ ವಾಯು ಬ್ರಹ್ಮರು ಅಚ್ಛಿನ್ನ ಭಕ್ತರು. ಅವರಲ್ಲಿ ಯಾವ ಕಾಲಕ್ಕೂ ಕೂಡ ಅವರಿಗೆ ಒಂದೇ ಒಂದು ಕಾಲದಲ್ಲಿಯೂ ಕೂಡ ಅವರಿಗೆ ಒಂದು ಸಣ್ಣ ಸಂದೇಹವೂ ಕೂಡ ಬರುವುದಿಲ್ಲ. ನೇರವಾಗಿ ಭಗವಂತನನ್ನು ಚೆನ್ನಾಗಿ ಯಥಾರ್ಥವಾಗಿ ಕಾಣ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅಂತಹ ಭಗವಂತನನ್ನು ಕಾಣತಕ್ಕಂಥವರು ಇನ್ನು ಗರುಡಶೇಷ ರುದ್ರಾದಿಗಳಲ್ಲಿ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪೇ ಶಿವೇಸಿತಃ ಅಂತ ಹೇಳಿಕೊಂಡು ಹೇಳಿದಾಗೆ ಬ್ರಹ್ಮನಲ್ಲಿ ಬ್ರಹ್ಮರೂಪಕನಾಗಿ, ರುದ್ರನಲ್ಲಿ ರುದ್ರನಾಮಕನಾಗಿ, ಹೀಗೆ ಎಲ್ಲ ಕಡೆಗಳಲ್ಲೂ ತಾನೇ. ಯಾಕೆ ಅಂತ ಕೇಳಿದರೆ ತಾನು ಇಲ್ಲದೆ ಅವರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ರಿಯೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ತಾನು ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡಿದ ಮೇಲೆ ಅದರಲ್ಲಿ ತಾನೇ ಪ್ರವೇಶವನ್ನು ಮಾಡುವಂತಹದ್ದು ಅಂತ ಹೇಳುವಂತಹದ್ದು. ಹಾಗೆ ಅವನ ಪ್ರವೇಶವನ್ನು ಮಾಡಿ ತತ್ರಟ್ವಾದ ದೇವಾನುಪ್ರಾವಿಶದಂತ ಹೀಗೆ ಆ ರುದ್ರಾದಿಗಳಲ್ಲಿ ಅವರವರಿಗೆ ನಿಯಾಮಕನಾಗಿ ಅವರವರ ವ್ಯಾಪಾರ ಅವರವರಿಗೆ ಯೋಗ್ಯವಾದಂತಹ ನಾವು ತತ್ವನ್ಯಾಸವನ್ನು ಮಾಡ್ತೇವೆ. ಪರಾಯಮನಾತ್ಮನೇ ಸ್ಕಂದ ಇಂದ್ರಾಭ್ಯಾ ನಮಃ ಅಂತ ಹೇಳಿಕೊಂಡು, ಮತ್ತು ಗರುಡಶೇಷ ರುದ್ರೇಭ್ಯೋ ನಮಃ ಅಂತ ಹೇಳಿಕೊಂಡು ದೇವತೆಗಳನ್ನು ನ್ಯಾಸ ಮಾಡ್ತೇವೆ.
ಆ ದೇವತೆಗಳು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ವಾಸ್ತವಿಕವಾಗಿ ಭಗವಂತನೇ ಮಾಡ್ತಾನೆ ಅಂತ ಹೇಳಿದ ಮೇಲೆ ಉಳಿದ ತತ್ವಾಮಾನಿ ದೇವತೆಗಳು ಬೇಡ ಅಲ್ವಾ? ಅವರನ್ನು ನೀವು ಲೆಕ್ಕದಿಂದ ಹೊರಗಿಟ್ಟುಕೊಳ್ಳಿ, ಅದನ್ನು ಹೇಳಲಿಕ್ಕೆ ಬರೋದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಾವು ಒಂದೊಂದು ವ್ಯಾಪಾರಗಳು ಮಾಡಬೇಕು ಅಂತ, ಅದು ಕಣ್ಣು ಕಾಣಬೇಕು, ಕಿವಿ ಕೇಳಬೇಕು, ಕೈ ಎತ್ತಬೇಕು, ಕಾಲು ನಡಿಬೇಕು, ಅದಾದ ಮೇಲೆ ಹೀಗೆ ಏನೇ ಕರ್ಮಗಳನ್ನು ಮಾಡಿ ಮನಸ್ಸು ಯೋಚನೆ ಮಾಡಬೇಕು, ವಾಗೀಂದ್ರಿಯ ಮಾತನಾಡಬೇಕು, ಇನ್ನು ವಿಸರ್ಜನೆ ಇಂದ್ರಿಯ ಇದು ವಿಸರ್ಜನಾ ಕ್ರಿಯೆಯನ್ನು ಮಾಡಬೇಕು. ಇದೆಲ್ಲ ಮಾಡಬೇಕು ಅಂತಾದರೆ ಅದರಲ್ಲಿ ಒಂದು ಶಕ್ತಿ, ಅದು ಏನು ಅಂತ ಕೇಳಿದ್ರೆ, ಭಗವಂತ ಆ ದೇವತೆಗಳ ಒಳಗಿದ್ದುಕೊಂಡು ತಾನು ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಆಯಾಯ ಶಕ್ತಿಗಳನ್ನು ಅವರಿಗೆ ಪ್ರಚೋದನೆ ಮಾಡ್ತಾನೆ. ಸೂರ್ಯನ ಒಳಗೆ ನಾವು ಕಾಣಬೇಕು ಅಂತಾದರೆ ಅದರಲ್ಲಿ ಎಷ್ಟು ಕ್ರಿಯೆಗಳಿದೆ ಅಂತ ಕೇಳಿದ್ರೆ, ಒಂದು ಜ್ಞಾನ ಹೊರಗಡೆ ಬರಬೇಕು, ಕಾಣಬೇಕು, ಕಂಡ ಮೇಲೆ ಅದರಿಂದ ವಸ್ತು ಸ್ವೀಕಾರ ಆಗಬೇಕು, ಸ್ವೀಕಾರ ಆಗಿ ಒಳಗಡೆ ಮನಸ್ಸಿಗೆ ಹೋಗಬೇಕು, ಮನಸ್ಸಿನಲ್ಲಿ ವಸ್ತುವಿನ ಜ್ಞಾನ ಬರಬೇಕು, ವಸ್ತುವಿನ ಜ್ಞಾನ ಬಂದು ಅದನ್ನು ಪ್ರಯೋಗ ಮಾಡಬೇಕು. ಇಷ್ಟೆಲ್ಲ ಕ್ರಿಯೆಗಳು ನಡೀಬೇಕು. ಇಷ್ಟೆಲ್ಲ ಕ್ರಿಯೆ ಬರಬೇಕು ಅಂತಾದರೆ, ಆಗಬೇಕು ಅಂತಾದರೆ ಇದಕ್ಕೆ ಹಿನ್ನೆಲೆ ಲೈಟ್ ಅಥವಾ ಫ್ಯಾನ್ ಅಥವಾ ಇನ್ನಿತರ ಯಾವುದೋ ಒಂದಷ್ಟು ಸಾಮಗ್ರಿಗಳು, AC ಏನು ಬೇಕಾದರೂ ಇಟ್ಟುಕೊಳ್ಳಿ. ಇದು ಕ್ರಿಯೆ ಮಾಡಬೇಕು ಅಂತಾದರೆ ನಾವು ಇಲ್ಲ ಆನ್ ಮಾಡಿದ್ದೇನೆ, ಆನ್ ಮಾಡಿದ ತಕ್ಷಣ ಅದು ತನ್ನ ಕಾರ್ಯ ಮಾಡಬೇಕು ಅಂತಿಲ್ಲ. ಯಾಕೆ ಅಂತ ಕೇಳಿದರೆ, ಆನ್ ಮಾಡುವಂತಹದ್ದು ಬೇರೆ ಬೇರೆ ಸಂದರ್ಭದಲ್ಲಿ ಕೆಲವು ಸಲ ನೋಡ್ತಾ ಇರ್ತಾನೆ, ಏನಾಯ್ತಾ ಕರೆದ್ರಾ ಅಂತ ಮತ್ತೆ ಕೇಳ್ತಾನೆ. ಯಾಕೆ ಅಂತ ಕೇಳಿದರೆ, ತಾನು ನೋಡ್ತಾ ಇದ್ರೂ ಕೂಡ ಅಲ್ಲಿ ಏನಾಗಿದೆ ಕೇಳಿದ್ರೆ ಅವನಿಗೆ ಬಾಹ್ಯ ಇಂದ್ರಿಯ ಜ್ಞಾನ ಇದೆ. ಬಾಹ್ಯೇಂದ್ರಿಯ ಜ್ಞಾನ ಇದ್ದರೂ ಕೂಡ ಹೊರಗಿನ ಲೌಕಿಕವಾದಂತಹ ಇಂದ್ರಿಯ ಸನ್ನಿಕರ್ಷ ಆಗಿದೆ. ಒಳಗಿನಲ್ಲಿ ಯಾವುದೇ ಕ್ರಿಯೆಗಳು ನಡೀತಾ ಇಲ್ಲ. ಕಣ್ಣು ನೋಡ್ತಾ ಇದೆ, ನೋಡ್ತಾ ಇದ್ರೂ ಕೂಡ ಪಕ್ಕದಲ್ಲಿ ಹಾವು ಹೋದರೂ ಕೂಡ ಗೊತ್ತಾಗಲಿಲ್ಲ. ಯಾಕಾಗಲಿಲ್ಲ ಗೊತ್ತಾಗಲಿಲ್ಲ ಅಂತ ಕೇಳಿದ್ರೆ, ಅಲ್ಲ ನೋಡ್ತಾ ಇದ್ದಾನಲ್ವಾ, ನೋಡಿದಾಗ ಗೊತ್ತಾಗಬೇಕಲ್ವಾ ಅಂತ ಹೇಳಿದ್ರೆ, ಅದಕ್ಕೆ ಆ ಒಳಗಡೆ ಸ್ವಿಚ್ ಆನ್ ಆಗಬೇಕು. ಸ್ವಿಚ್ ಆನ್ ಆಗಬೇಕು ಅಂತ ಆದರೆ ಅಲ್ಲಿ ತುಂಬ ಕ್ರಿಯೆಗಳಿದೆ. ನೋಡಬೇಕು, ನೋಡಿದಾಗ ಸನ್ನಿಕರ್ಷ ಆಗಬೇಕು, ಸನ್ನಿಕರ್ಷ ಆದಾಗ ಅದರ ಜ್ಞಾನ ಬರಬೇಕು, ಜ್ಞಾನ ಬಂದ ಮೇಲೆ ಅವನಿಗೆ ಅದನ್ನು ಹೇಳಬೇಕು. ಇಲ್ಲಿಯೂ ಕೂಡ ಹೊರಗಿನ ಆ ಲೌಕಿಕವಾದ ಏನೋ ಒಂದು ವಯರ್, ಅದು AC ಹೋದಂತಹ ವಯರ್ ಅಂತ ಇಟ್ಟುಕೊಳ್ಳುವ. ಆ ಹೋದಂತಹ ವಯರ್ ಅದು ಒಂದು ಕನೆಕ್ಷನ್ಸ್ ಅಸ್ತವ್ಯಸ್ತ ಆಯಿತು. ಎಲ್ಲಿಗೋ ಹೋಗಬೇಕಾದಂತಹ ವಯರ್ ಯಾವುದೋ ಒಂದು ಕಡೆಗಳಲ್ಲಿ ಬಿಟ್ಟು ಹೋಗಿದೆ. ಬಿಟ್ಟು ಹೋದಾಗ ಅಲ್ಲಿ ಏನಾಗ್ತದೆ ಕೇಳಿದ್ರೆ, ಆ ಕೂಲಿಂಗ್ ಏನಾಗಬೇಕಿತ್ತು ಅದು ಆಗುವುದಿಲ್ಲ. ಫ್ರಿಡ್ಜ್, ಆ ಫ್ರಿಡ್ಜಿಗೆ ಯಾವುದೋ ಒಂದು ವ್ಯವಸ್ಥೆ, ಕೂಲಾಗುವಂತಹ ವ್ಯವಸ್ಥೆ ಸ್ವಿಚ್ ಹಾಕಿದ ತಕ್ಷಣ ಕೂಲಾಗಬೇಕು ಇಲ್ಲ. ಎಲ್ಲ ವ್ಯವಸ್ಥೆಗಳು ಕೂಡ ಸರಿಯಾಗಿದ್ದಾಗ ಅಲ್ಲಿ ನಡೀತದೆ. ಹಾಗಿದ್ರೆ ಇಲ್ಲಿಯೂ ಕೂಡ ತತ್ವಾಭಿಮಾನ ದೇವತೆಗಳು ಸರಿಯಾಗಿ ತಮ್ಮ ಕಾರ್ಯವನ್ನು ಮಾಡಿಕೊಂಡಿದ್ದಾಗ ಆವಾಗ ಏನಾಗ್ತದೆ ಕೇಳಿದರೆ, ತಮ್ಮ ಜ್ಞಾನ ವಿಚಾರವನ್ನು ತಾನು ಪ್ರಸ್ತುತಪಡಿಸ್ತಾನೆ, ಅದರ ಜ್ಞಾನ ಬರಲಿಕ್ಕೆ ಸಾಧ್ಯ. ಹೀಗೆ ಎಲ್ಲ ವಿಚಾರಗಳು ಕೂಡ ಅವನಿಗೆ ಸರಿಯಾಗಿ ಅರ್ಥವಾಗ್ತದೆ. ಆದ್ದರಿಂದ ಈ ತತ್ತನ್ನಿಯಾಮಕನಾಗಿ ನಿಯಾಮಕನಾಗಿದ್ದಾರೆ, ವ್ಯಾಪಾರವನ್ನು ಮಾಡಿಸ್ತಾನೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಇದಕ್ಕೆ ಬೇಕಾದಷ್ಟು ಪ್ರಮಾಣಗಳು. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ ಅನನ್ವಮೇವ ತದ್ದರಮೇ ಕೃಷ್ಣೈಕಾ ಹೃದಾಹುದ. ಇದಕ್ಕೆ ಕೃಷ್ಣನ ಏನು ಪರಶುಕ್ಲತ್ರಯರು ಬ್ರಹ್ಮ, ಸರಸ್ವತಿ, ಭಾರತಿ ಇವರು ವಿಶೇಷವಾಗಿರತಕ್ಕಂತಹ ಇವರು ವೃಕೋದರ ಭೀಮ ಏನು ಮಾಡಿದರೂ ಕೂಡ ಭಾಗವತ ಧರ್ಮವನ್ನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಬಿಡ್ಲೂ ಇಲ್ಲ. ಶುದ್ಧೇ ಭಾಗವತೇ ಧರ್ಮೇ, ಭಾಗವತೋತ್ತಮ ಅಂತ ಕರೆಯುವಂತಹದ್ದು. ಮದುವೆ ಆಗಬೇಕು ಅಂತ ಹೇಳಿದ್ರು ಮದುವೆ ಆದ. ಅಂದರೆ ವೇದವ್ಯಾಸರು ಆಗಲಿ ಅಥವಾ ಭಗವಂತ ಹೇಳಿದಂತಹ ಏನಾದರೂ ಒಂದು ಕರ್ಮ ಅದು ಮಾಡುವಂಥ ದೇವರು ಹೇಳಿದ ಮೇಲೆ ಪ್ರಶ್ನೆ ಮಾಡಲಿಕ್ಕಿಲ್ಲವೇ ಇಲ್ಲ. ಆದರೆ ಇಂದ್ರ, ಅರ್ಜುನ ಅವನು ಏನು ಮಾಡಿದ ಕೇಳಿದರೆ, ಕೃಷ್ಣ ಹೇಳ್ತಾ ಇದ್ದಾನೆ ಯುದ್ಧ ಮಾಡು ಅಂತ ಹೇಳಿಕೊಂಡು. ಈ ಅರ್ಜುನ ಏನು ಮಾಡಿದ ಅಂತ ಕೇಳಿದರೆ, ಅವನ ಭಾಗವತ ಧರ್ಮ ಇಲ್ಲ. ಏನಾಯಿತು, ಕೃಷ್ಣನಿಗೆ ಪ್ರಶ್ನೆಯನ್ನು ಮಾಡಿದ. ಏನೋ ನನ್ನ ತಂದೆ, ನನ್ನ ತಾಯಿ, ನನ್ನ ಸಹೋದರ ನನಗೆ ಗುರುಗಳು ಅಂತ ಹೇಳಿಕೊಂಡು, ಧಾರ್ತರಾಷ್ಟ್ರ ಅಂತ ಹೇಳಿಕೊಂಡು
ನಾನು ಇವರನ್ನು ಕೊಂದು ಇವರ ರಕ್ತಸಿಕ್ತವಾದಂತಹ ಆ ಸಿಂಹಾಸನದಲ್ಲಿ ನಾನು ಯಾಕೆ ಕೂತ್ಕೊಳ್ಬೇಕು ಅಂತ ಹೇಳಿಕೊಂಡು ಕೃಷ್ಣನಿಗೆ ಪ್ರಶ್ನೆಯನ್ನು ಮಾಡಿದ ಕೃಷ್ಣನಿಗೆ ತಿರುಗಿ ಮಾತನಾಡಿದ್ದಾನೆ. ಆದರೆ ವೃಕೋದರ, ಭೀಮಸೇನ, ಭಾರತೀ ದೇವಿ, ಸರಸ್ವತೀ ದೇವಿ, ಬ್ರಹ್ಮ ಇವರು ಯಾವ ಕಾಲಕ್ಕೂ ಕೂಡ ಭಗವಂತ ಹೇಳಿದ್ದನ್ನು ಯಾವ ಕಾಲಕ್ಕೂ ಕೂಡ ತಾವು ಪ್ರಶ್ನೆಯನ್ನು ಮಾಡಲೂ ಇಲ್ಲ, ಮಾಡೋದೂ ಇಲ್ಲ. ಶೇಷ, ಗರುಡ, ರುದ್ರಾದಿಗಳು ಭಗವಂತ ಹೇಳಿದ್ದಕ್ಕೆ ವಿರುದ್ಧವಾಗಿ ನಡೆದುಕೊಂಡದ್ದಿದೆ. ಬೇಕಾದಷ್ಟು ನಿದರ್ಶನ ಸಿಗ್ತವೆ. ರಾಮದೇವರು ರಾವಣನನ್ನು ಕೊಂದಾದ ಮೇಲೆ ರುದ್ರದೇವರು ರಾಮದೇವರನ್ನು ಪ್ರಶ್ನೆ ಮಾಡ್ತಾರೆ, ಯಾಕೆ ಕೊಂದಿ ಅಂತ. ಇದು ರಾಮದೇವರನ್ನ ಭಗವಂತನನ್ನು ಪ್ರಶ್ನೆ ಮಾಡಿದಂತಹ ಒಂದು ವಿಚಾರ. ಹೀಗೆ ತಾವು ಭಾಗವತ ಧರ್ಮದಿಂದ ಸ್ಖಲಿತರಾಗಿರ್ತಕ್ಕಂಥವರು. ಆದ್ದರಿಂದ ಈ ಭಗವಂತನನ್ನ ಬೇಕಾದಷ್ಟು ರೀತಿಯಲ್ಲಿ ತಾವು ಉಪಾಸನೆ ಮಾಡಿರತಕ್ಕಂಥವರು. ಭಾಗವತೇತ್ವೇಪಿ, ಎಲ್ಲರೂ ಕೂಡ ಭಾಗವತರೇ, ಭಗವಂತನನ್ನು ನಂಬಿದವರೇ. ಆದರೆ ಭಿನ್ನ ಧರ್ಮ, ಕೆಲವು ಸಂದರ್ಭದಲ್ಲಿ ಭಗವಂತನನ್ನ ಏನು ಮಾಡಿದ್ದಾರೆ, ಪ್ರಶ್ನೆ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಭಿನ್ನ ಧರ್ಮರಾಗಿದ್ದಾರೆ, ಅದರಿಂದ ವ್ಯತಿರಿಕ್ತರಾಗಿರತಕ್ಕಂತಹ ಧರ್ಮಿಷ್ಠರು ಆಗಿದ್ದಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಇತೀರಿದೆ ತುಬ್ಜವೇನ ಶೂಲಿ ಸಮಾಹ್ವಯದ್ ರಾಘವ ಆಹವಾಯ ವರಮ್ಮದೀಯಂ ತುಗಣಯ್ಯ ರಕ್ಷೋ ಹತಂ ತ್ವಯಾದೇನ ರಣಾಹಿಮೈಹಿ ಅಂತ ಹೇಳಿಕೊಂಡು ಮಹಾಭಾರತದ ನಿರ್ಣಯದಲ್ಲಿ ಈ ವಿಚಾರವನ್ನು ಆಚಾರ್ಯ ಮಧ್ವರು ಸೂಚನೆ ಮಾಡ್ತಾರೆ ನಮಗೆ. ಈಗ ಏನು ನಾವು ಹೇಳಿದ್ದೇವೆ, ಇತೀರಿತೆ ತ್ವಬ್ಜಭವೇನ ಅಬ್ಜಭವೇನ ಶೂಲಿ, ಶೂಲವುಳ್ಳಂತಹ ಏನು ಆ ರುದ್ರದೇವರನ್ನ ಯಾರು ರಾಮನನ್ನ ಯುದ್ಧಕ್ಕೆ ಕರೀತಾನೆ, ಯಾರು ರುದ್ರ. ಸಮಾಹ್ವಯತ್ ರಾಘವಂ ಆಹವಾಯ, ರಾಘವ ರಾಮ ನೀನು ಬಾ, ಎಲ್ಲಿಗೆ ಬಾ, ನನ್ನ ಹತ್ರ ಇನ್ನು ಯುದ್ಧವನ್ನು ಮಾಡು ಅಂತ ಹೇಳಿಕೊಂಡು ಪ್ರಶ್ನೆಯನ್ನು ಏನೋ ಅವನು ಆಹ್ವಾನವನ್ನು ಕೊಡ್ತಾನೆ. ಅದರಿಂದ ಏನು ತಿಳಿಯುತ್ತದೆ ಕೇಳಿದರೆ, ನಮಗೆ ಯಾವ ಕಾಲಕ್ಕೂ ಕೂಡ ಭಾಗವತ ಧರ್ಮದಿಂದ ಸ್ಖಲಿತರಾಗಿರತಕ್ಕಂಥವರು ದೇವತೆಗಳು ಸಿಗಬಹುದು. ಆದರೆ ಪರಶುಕ್ಲತ್ರಯರು ಯಾವ ಕಾಲಕ್ಕೂ ಕೂಡ ತಾವು ತಮ್ಮ ಭಾಗವತ ಧರ್ಮದಿಂದ ಕಿಂಚಿತ್ತೂ ಕೂಡ ತಾವು ಸ್ಖಲಿತರಾಗಲಿಲ್ಲ, ನಿಷ್ಠರಾಗಿರತಕ್ಕಂಥವರು ಎಂಬುದನ್ನು ತೋರಿಸಿಕೊಡ್ತಾರೆ. ಇತೀರಿತೆ ಅಸ್ತಿತ್ಯಭಿದಾಯ ರಾಘವೋ ತನುಂ ಪ್ರಗಹ್ಯಾಶುರಂಜನಂದದೆ. ರಾಘವ ಏನು ಶಿವ ಕರೆದಿದ್ದಾನೆ, ಎಲ್ಲಿಗೆ ನೀನು ಯುದ್ಧವನ್ನು ಮಾಡಬೇಕು ಅಂತ ಹೇಳಿಕೊಂಡು. ಅಷ್ಟು ಹೊತ್ತಿಗೆ ರಾಮ ಏನು ಮಾಡ್ತಾನೆ ಅಂತ ಕೇಳಿದರೆ, ತನ್ನ ಶರವನ್ನು ಒಂದು ಸರ ಅಥೋದಿತಾಬ್ಜ ಸುರಾವರ್ಜಿತ ಕ್ಷಮಸ್ವ ದೇವೇತಿ ಧನುಸ್ಸನ್ನು ಪ್ರಕಂಪನೆ ಮಾಡ್ತಾನೆ. ಧನಸ್ಸನ್ನು ಒಂದು ಸರ ಎಳೀತಾನೆ. ಎಳೆದದ್ದರಿಂದಾಗಿ ಅವನಲ್ಲಿರುವಂತಹ ಅಸುರಾವೇಶ ಪರಿಹಾರವಾಗ್ತದೆ. ಅಸುರಾವೇಶ ಪರಿಹಾರವಾಗಿ ರಾಮನ ಕಾಲಿಗೆ ಬೀಳ್ತಾನೆ. ರುದ್ರದೇವರು ರಾಮನ ಸರೆಂಡರ್ ಆಗ್ತಾರೆ. ಹೀಗೆ ಭಾಗವತ ಧರ್ಮದಲ್ಲಿ ನಿಷ್ಠರಾಗಿ ಭಾಗವತೋತ್ತಮರು ಅಂತ ಎನಿಸಿಕೊಂಡಿರತಕ್ಕಂಥವರು ನಮ್ಮ ಪ್ರಾಣದೇವರು, ಭಾರತೀ ಅದೇ ರೀತಿಯಾಗಿ ಸರಸ್ವತಿಯರು. ಇದು ಉಳಿದಂತಹ ದೇವತೆಗಳು ಕಿಂಚಿತ್ ಸಂದರ್ಭದಲ್ಲಿ, ಕೆಲವು ಸಂದರ್ಭದಲ್ಲಿ ತಾವು ತಮ್ಮ ಭಾಗವತ ಧರ್ಮದಿಂದಾಗಿ ಸ್ಖಲಿತರಾಗಿದ್ದಾರೆ ಎಂಬಂತಹ ವಿಚಾರವನ್ನು ತಿಳಿಸಿಕೊಡ್ತಾರೆ. ಹೀಗೆ ತುಂಬ ಅತ್ಯಧಿಕವಾದಂತಹ ಸಾಧನೆಯನ್ನು ಮಾಡಿರತಕ್ಕಂಥವರು ಎಂಬುದಾಗಿ ಹೇಳ್ತಾರೆ. ಹೀಗೆ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು, ತನ್ಮೂಲಕವಾಗಿ ಭಗವಂತನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎಂಬಂತಹ ವಿಚಾರವನ್ನು ದಾಸರು ಏನು ನಮಗೆ ಶಾಸ್ತ್ರೀಯವಾದಂತಹ ಹಿನ್ನೆಲೆ ಭಾಗವತಾದಿ ಗ್ರಂಥಗಳು ಈ ವಿಚಾರವನ್ನು ತಿಳಿಸಿಕೊಟ್ಟಿವೆ. ಅದನ್ನು ಜಗನ್ನಾಥದಾಸರು ನಮಗೆ ಕನ್ನಡೀಕರಿಸಿ ಈ ಮಾತಿನ ಮೂಲಕವಾಗಿ ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಇನ್ನು ಮುಂದಿನ ವಿಚಾರವನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.